ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಶರಣ ಶರಣಾರ್ಥಿ. ಇಲ್ಲಿ ತೋರ್ಸತ್ತಾರ, ನೀವು ನೋಡ್ಬೋದು. ಸುತ್ತಮುತ್ತ ಹಸಿರಾದಂಥ ವಾತಾವರಣ, ಕೊಂಗೊಳಿಸುವ ಅಂತ ಬಾಳಿ ಕಬ್ಬಿನ ತೋಟಗಳು. ಆ ಕಬ್ಬಿನ ತೋಟ ಮಧ್ಯದಲ್ಲಿ ಇರುವಂಥ ಒಂದು ತಿಳಿ ನೀರಿನ ಬಾವಿ, ಜುಳು ಜುಳು ಹರಿಯುವ ಜರಿಗಳು. ಇದು ಯಾವ ಸ್ಥಳ ಹೇಳಿದರೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಒಳಗೆ ಬರುವಂಥ ಒಂದು ದುತ್ತೂರ್ಗಾಂವ್ ಅನ್ನೋ ಊರ ಒಳಗೆ ಇರುವಂಥ ಈ ಭಾವಿನಾಥ, ಈ ಸ್ಥಳಕ್ಕೆ ಭಾವಿನಾಲ ಯಾಕೆ ಅಂತಾರ ಅಂತ ಅಂದರೆ, ಈ ಸ್ಥಳದ ಒಳಗೆ ಒಂದು ಬಾವಿ ಅದ ರೀ. ಅದರ ಜೊತೆನೇ ನೀರು ಹರಿಯುವ ಅಂತ ನಾಲ. ಅದರ ಸಲುವಾಗಿ ಈ ಸ್ಥಳಕ್ಕೆ ಭಾವಿನಾಲ ಅಂತ ಕರೀತಾರೆ. ಈ ಸ್ಥಳದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಜಾಗದ ಒಳಗೆ ಒಂದು ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ಅದ. ಇದು ಯಾವಾಗ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ 1974 ಒಳಗೆ ನಿರ್ಮಾಣ ಆಯ್ತು ಅಂತ ಹೇಳಲಾಗ್ತದೆ. ಜನರೆಲ್ಲ ಕೇಳ್ಕೊಂಡಿದ್ದು ಎಲ್ಲ ಪ್ರತಿಯೊಂದು ಆಗ್ಯದ ಅನ್ನೋ ಕಾರಣದಿಂದ ಅಂತ ಭಕ್ತಾದಿಗಳು ಕೊಟ್ಟಂಥ ಕಾಣಿಕೆಯಿಂದ ಇಷ್ಟೊಂದು ದೊಡ್ಡ ದೇವಾಲಯ ಈ ಸ್ಥಳದ ಒಳಗೆ ನಿರ್ಮಾಣ ಆಗ್ಯದ. ಈ ಸ್ಥಳದ ಒಳಗೆ ಒಂದು ಹುಣಸೆ ಮರ ಕೂಡ ಒಂದು ಬಹಳಷ್ಟು ದೊಡ್ಡ ಗಾತ್ರದ ಒಳಗೆ ಅದ. ಕೊಳಲಕ್ಕಮ್ಮ ದೇವಿ ದೇವಸ್ಥಾನ ಬಗ್ಗೆ ನಿಮಗಂತೂ ಗೊತ್ತದ ರೀ. ಆ ದೇವಿಗೆ ಮತ್ತು ಈ ದೇವಸ್ಥಾನಕ್ಕೂ ಏನೋ ನಂಟು ಅಂತ ಹೇಳಿ ಇಲ್ಲಿನ ಹಿರಿಯರು ಹೇಳಿದರು ಕೇಳಿವಿ. ಲಕ್ಕಮ್ಮಗ ಓಡ್ಸ್ಯಾರಂತ ಆಯಿ ಬಲಿ ಬಂದು ಆಕಿ ಬಾಯಿ ಕೈ ನೀರು ಹಚ್ಚಾರ. ಬಾಯಿಗೆ ನೀರು ಒಂದು ಆಯಿ ಬಲಿ ಬಂದು ಆಕಿ ಬಾಯಿ ಕೈ ಹಚ್ಚಾರ ನೀರು. ಈ ಬಾವಿ ನಾಲ ಹಿಂದ ನಾಲ ಅದ. ಇರ್ಬೋದು.
ನಾನು ಕೊಟ್ಟಂಥ ಮಾಹಿತಿ ನಿಮಗೇನು ಇಷ್ಟ ಆಯ್ತು ಅಂತಂದ್ರೆ ರೀ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸುಕ್ಷೇತ್ರ ಭಾವಿನಾಲ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ದುತ್ತರ್ಗಾಂವ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ಏನಾದರೂ ತಪ್ಪಿದ್ದರೂ ಕ್ಷಮಿಸಿ. ಹಿರಿಯರ ಆಶೀರ್ವಾದ ಇರಲಿ ಚಿಕ್ಕವರಿಗೆ. ಈ ವಿಡಿಯೋ ಕಡೆ ತನಕ ನೋಡ್ರಿ. ಶುಭವಾಗಲಿ. ಶೇರ್ ಮಾಡಿರಿ.